ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುರಿತು ಮಾತನಾಡುವವರಾಗಿದ್ದಾರೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 18, 22, 23 ನೋಡುವುದಾದರೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನ ಕರೆಯುವಿಕೆಯ ನಿರೀಕ್ಷೆಯು ಎಂಥದ್ದೆಂಬುದನ್ನು ಪರಿಶುದ್ಧರಲ್ಲಿಯೂ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಮನೋನೇತ್ರಗಳನ್ನು ಬೆಳಗಿಸಿ, ನಮಗಿರ್ತಕ್ಕಂಥ ನೇತ್ರಗಳಲ್ಲಿ ಮನೋನೇತ್ರಗಳು ಒಂದು ವಿಷನ್ ಕೊಟ್ಟು ನಮ್ಮ ಕಣ್ಣುಗಳನ್ನು, ನಾಳೆಯ ನೆನಪುಗಳನ್ನು, ನಾಳೆಯ ಕೈಂಕಾರ್ಯಗಳನ್ನು, ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವವನಾಗಿದ್ದಾನೆ. ಎರಡನೇದು, ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿದನು. ಕರ್ತನು ಆತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆ ಆತನ ದೇಹ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ಪ್ರಿಯರೇ, ಪರಿಪೂರ್ಣತೆ ಉಳ್ಳದ್ದಾಗಿದೆ. ಕೊರಿಂಥದ ಸಭೆಗೆ ಪೌಲನು ಬರೆದದ್ದೇನೆಂದರೆ, ನೀವು ಕ್ರಿಸ್ತನ ದೇಹ. ನೀವೇನಾಗಿದ್ದೀರಿ? ಕ್ರಿಸ್ತನ ದೇಹವಾಗಿದ್ದೀರಿ ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. 1 ಕೊರಿಂಥ 12:27 ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಈಗ ನೀವು ಕ್ರಿಸ್ತನ ದೇಹವಾಗಿದ್ದು ವಿಶೇಷವಾಗಿ ಅಂಗಗಳಾಗಿದ್ದೀರಿ. ಮೊದಲನೆಯ ಶತಮಾನದ ಕೊರಿಂಥದ ಕ್ರೈಸ್ತರು ಜಾಗತಿಕವಾಗಿ ಹಿಂದಿನ ವರ್ತಮಾನ ಕಾಲದ, ಅಂದರೆ ಆ ಕಾಲಘಟ್ಟದ ಭವಿಷ್ಯತ್ತಿನ ಕ್ರಿಸ್ತನ ದೇಹವಾಗಿರುವ ವಿಶ್ವಾಸಿಗಳ ಒಂದು ಭಾಗ ಮಾತ್ರ ಆಗಿದ್ದರು. ಅವರು ಕೊರಿಂಥದಲ್ಲಿ ಆ ದೇಹದ ಸ್ಥಳೀಯ ರೂಪವಾಗಿ ವ್ಯಕ್ತವಾಗಬೇಕಿತ್ತು. ಇದುವೇ ಪ್ರತಿಯೊಂದು ಸ್ಥಳದ, ಪ್ರತಿಯೊಂದು ಕಾಲದ, ಪ್ರತಿಯೊಂದು ವಿಶ್ವಾಸಿಗಳ ಗುಂಪಿನ ಕರೆಯಾಗಿದೆ. ಪ್ರತಿಯೊಂದು ಕ್ರೈಸ್ತ ಅನ್ಯೋನ್ಯತೆ, ಅದು ಸಭೆಯಾಗಲಿ, ಸಂಸ್ಥೆಯಾಗಲಿ, ಕ್ರೈಸ್ತರ ಇನ್ಯಾವುದೋ ಒಕ್ಕೂಟವಾಗಲಿ, ಅದು ಜಗತ್ತಿಗೆ ಕ್ರಿಸ್ತನ ದೇಹದ ರೂಪವಾಗಿ ವ್ಯಕ್ತವಾಗಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಪ್ರಿಯರೇ, ಕ್ರಿಸ್ತನು ಈ ಭೂಮಿಗೆ ಬಂದಾಗ ಆತನು ಭೌತಿಕವಾದಂತಹ ದೇಹದಲ್ಲಿ ಬಂದನು. ಕ್ರಿಸ್ತನು ಆ ಭೌತಿಕ ದೇಹದ ಮೂಲಕ ದೇವರು ತನ್ನನ್ನೇ ಮನುಷ್ಯನನ್ನಾಗಿ ತೋರ್ಪಡಿಸಿದನು. ಭೌತಿಕ ದೇಹವಿಲ್ಲದೆ ಕ್ರಿಸ್ತನು ತಾನು ಮಾಡುವುದೆಲ್ಲವನ್ನು ಸಾಧಿಸಲಾಗುತ್ತಿರಲಿಲ್ಲ ಮತ್ತು ದೇವರು ಹೇಗೆ ಎಂಬುದು ಜಗತ್ತು ತಿಳಿಯುತ್ತಿರಲಿಲ್ಲ. ಭೌತಿಕ ದೇಹದ ಅಗತ್ಯವಾಗಿತ್ತು. ಕ್ರಿಸ್ತನು ಸೇವಾ ಕಾರ್ಯದಲ್ಲಿ ಯಾವ ಕೊರತೆಗಳಿಲ್ಲದೆ ಆತನು ನಡೆಸಿದನು. ಕ್ರಿಸ್ತನು ನಮ್ಮನ್ನು ಅನೇಕ ವ್ಯಾಧಿಗಳಿಂದ, ಅನೇಕ ನೋವುಗಳಿಂದ, ಅನೇಕ ಸಂಕಟಗಳಿಂದ, ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಕ್ರಿಸ್ತನ ದೇಹದ ಬಗೆಗಿನ ಆತ್ಮಿಕ ದೃಷ್ಟಿಗೆ ಎಷ್ಟು ಹತಾಶೆಯಿಂದ ನಾವು ಪ್ರಾರ್ಥಿಸಬೇಕು. ಇದು ನಿಜವಾಗಿಯೂ ಇಂದಿನ ಅತಿ ದೊಡ್ಡ ಅಗತ್ಯಗಳಲ್ಲಿ ಒಂದು. ಪ್ರಿಯರೇ, ಸಭೆ ಶಿರಸ್ಸಾಗಿದೆ. ಆ ಸಭೆಯ ಬಗ್ಗೆ ನಾವು ಅರಿಯಬೇಕಾಗಿದೆ. ಸಭೆ ಅರಿಯುವಂಥದ್ದು ಬಹಳ ಮುಖ್ಯ ಆಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರೇ, ಅಪ್ಪ, ಈ ಭೂಮಂಡಲದಲ್ಲಿ ದೇವರೇ ವಿಶೇಷವಾಗಿ ಮೇಘಸ್ಫೋಟಗಳಾಗ್ತಾ ಇದ್ದಾವೆ. ಅವುಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ಮೇಘಸ್ಫೋಟಕಗಳು ಯೇಸುವಿನ ನಾಮದಲ್ಲಿ ನಿಲ್ಲಲ್ಪಡಲಿ ದೇವರೇ. ಹಿಮ ಕರಗುತ್ತಾ ಇದೆ, ಯೇಸುವಿನ ನಾಮದಲ್ಲಿ ನಿಲ್ಲಲ್ಪಡಲಿ ಸ್ವಾಮಿ.
ಪ್ರಕೃತಿಯನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಪ್ರಕೃತಿಯನ್ನು ಆಳ್ವಿಕೆ ಮಾಡುವಂಥವರು ನೀವು ಸ್ವಾಮಿ. ಪ್ರಕೃತಿಯ ಏರಿಳಿತಗಳು ನಡೆಸಿ ಸ್ವಾಮಿ, ಆಶೀರ್ವದಿಸಿ, ಬಲಪಡಿಸಿ, ಸ್ಥಿರಪಡಿಸಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಪರಮ ತಂದೆಯೇ, ಆಮೆನ್.